ನಿನ್ನೆಯಷ್ಟೇ ಕೋರ್ಟ್ 7 ದಿನಗಳ ಒಳಗಾಗಿ ಜ್ಞಾನವ್ಯಾಪಿಯಲ್ಲಿ ಪೂಜೆಯನ್ನ ಮಾಡಲಿಕ್ಕೆ ಅವಕಾಶವನ್ನ ಕೊಡ್ತೀವಿ, ಮಾಡ್ಕೊಳ್ಳಿ ವ್ಯವಸ್ಥೆ ಅಂತ ಹೇಳಿತ್ತು. ಜ್ಞಾನವ್ಯಾಪಿ ಮಸೀದಿಯಲ್ಲಿ 31 ವರ್ಷದ ಬಳಿಕ ಪ್ರಥಮ ಪೂಜೆ ಆಗಿದೆ. ಕೋರ್ಟ್ ತೀರ್ಪು ಬಂದ 8 ಗಂಟೆಯ ಒಳಗಾಗಿ ಪೂಜೆಯನ್ನ ನೆರವೇರಿಸಿದ್ದಾರೆ. ತಡರಾತ್ರಿ 11 ಗಂಟೆಗೆ ಹಿಂದೂಗಳು ಪೂಜೆಯನ್ನ ಅಲ್ಲಿ ಮಾಡಿದ್ದಾರೆ. ಮಸೀದಿಯ ವ್ಯಾಸ ನೆಲಮಾಳಿಗೆಯಲ್ಲಿರುವಂತಹ 10 ವಿಗ್ರಹಗಳು, ಆ 10 ವಿಗ್ರಹಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಲಾಗಿದೆ. ಪೂಜೆಯ ಬಳಿಕ ಮಹಾ ಮಂಗಳ ಆರತಿಯನ್ನ ಸಹ ಮಾಡಿದ್ದಾರೆ. ನಿನ್ನೆ ರಾತ್ರಿ ನಡೆದ ಮೊದಲ ಪೂಜೆಯ ವಿಡಿಯೋ ಸಹ ಇದೀಗ ರಿಲೀಸ್ ಆಗಿದೆ. ದೃಶ್ಯದಲ್ಲಿ ನೀವು ನೋಡ್ತಾ ಇದ್ರಿ, ಅದು ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆಯಲ್ಲಿರತಕ್ಕಂತಹ ವಿಗ್ರಹ. ಅಲ್ಲಿ ಪ್ರಥಮ ಪೂಜೆಯನ್ನ ನಿನ್ನೆ ರಾತ್ರಿ 11 ಗಂಟೆಗೆ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ನಿನ್ನೆ ಅಷ್ಟೇ ಕೋರ್ಟ್ ಆ ಬಗ್ಗೆ ಆದೇಶವನ್ನ ಮಾಡ್ತು ಪೂಜೆ ಮಾಡಲಿಕ್ಕೆ 7 ದಿನಗಳ ಒಳಗಾಗಿ ವ್ಯವಸ್ಥೆ ಮಾಡ್ಕೊಳ್ಳಿ ಅಂತ ಹೇಳ್ತು. ಅವಕಾಶ ಸಿಗೋದಕ್ಕೆ ಕಾಯ್ತಾ ಇದ್ದಂತಹ ಅರ್ಚಕರು ನಿನ್ನೆಯೇ ಪೂಜೆಯನ್ನ ಮಾಡಿದ್ದಾರೆ. ಸೊ ಇದರ ವಿಶೇಷತೆ ಕುರಿತಾಗಿ ಏನು ಹೇಳಿದ್ದಾರೆ? ವಿಶೇಷವಾದಂತ ಪೂಜೆ ಈಗಾಗಲೇ ಆಗಿರುವಂತದ್ದು ದಿವ್ಯಾ. ಬಹಳ ಪ್ರಮುಖವಾಗಿ ಕೋರ್ಟ್ 7 ದಿನ ಕಾಲಾವಕಾಶ ಕೊಟ್ಟರು ಕೂಡ ಸಾಧ್ಯವಾದಷ್ಟು ಬೇಗವಾಗಿ ಈ ಒಂದು ಪೂಜೆ ನಡಿಬೇಕು ಅನ್ನುವಂಥದ್ದು ಜಿಲ್ಲಾಡಳಿತದ ಉದ್ದೇಶ ಆಗಿತ್ತು. ಯಾಕಂದ್ರೆ ಹೆಚ್ಚು ಸಮಯಾವಕಾಶವನ್ನ ನೀಡಿದ್ರೆ ಇದು ಬೇರೆ ರೀತಿಯಾದಂತ ಪ್ರಚೋದನೆಗೆ ಕಾರಣ ಆಗುವಂತ ಸಾಧ್ಯತೆಗಳಿದಾವೆ. ಹೀಗಾಗಿ ಸಾಧ್ಯವಾದಷ್ಟು ಬೇಗ ಕೋರ್ಟ್ನ ಆದೇಶವನ್ನ ಪಾಲಿಸುವಂತ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಜಿಲ್ಲಾಡಳಿತ ನಿರ್ಧಾರ ಮಾಡಿತ್ತು. ಆ ನಿಟ್ಟಿನಲ್ಲಿ ನಿನ್ನೆ 3 ಗಂಟೆಗೆ ಆದೇಶ ಬಂದ ಬಳಿಕವೇ ಜಿಲ್ಲಾಧಿಕಾರಿಗಳು ಸಭೆಯನ್ನ ನಡೆಸಿ ಕೂಡಲೇ ಕಾರ್ಯಪ್ರವೃತ್ತರಾಗಿ ಕಾರ್ಯವನ್ನ ನಿರ್ವಹಿಸಿರುವಂತದ್ದು. ಸುಮಾರು 4 ಗಂಟೆ ಅಥವಾ 4:15 ಸುಮಾರಿಗೆ ಏನು ಜ್ಞಾನವ್ಯಾಪಿ ಮಸೀದಿಯ ಸುತ್ತಮುತ್ತಲೂ ಕೂಡ ವಿಶೇಷವಾದಂತಹ ಹೆಚ್ಚಿನ ಭದ್ರತೆಯನ್ನು ನಿಯೋಜಿಸುವಂತ ಕೆಲಸವನ್ನ ಮಾಡಲಾಯಿತು. ರಾತ್ರಿ 8:30-9 ಗಂಟೆ ಸುಮಾರಿಗೆ ನ್ಯಾಸ ಮಾಳಿಗೆ ಅಂತ ಏನಿದೆ, ನೆಲ ಮಾಳಿಗೆ, ಅದನ್ನ ಸ್ವಚ್ಛಗೊಳಿಸಿ ಅದನ್ನ ಎಲ್ಲ ರೀತಿಯಾದಂತೂ ಪೂಜೆಗೆ ತಯಾರಿ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಮಾಡಲಾಗಿತ್ತು. ಅದಾದ ಬಳಿಕ ಸುಮಾರು 11 ಗಂಟೆ ಸಂದರ್ಭಕ್ಕೆ ಪೂಜೆಯನ್ನ ಮಾಡಿ ಮುಗಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ರಾತ್ರಿ ಹೊತ್ತು ಪೂಜೆ ಯಾಕೆ ನಡೀತು ಅನ್ನುವಂತ ಪ್ರಶ್ನೆಗೂ ಕೂಡ ಹಲವು ಸ್ಪಷ್ಟೀಕರಣಗಳನ್ನ ಕೊಡುವಂತ ಕೆಲಸಗಳನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಈ ರೀತಿಯಾದಂತ ಪೂಜೆಗಳು ರಾತ್ರಿ ಆದಂತ ಸಂದರ್ಭದಲ್ಲಿ ಜನಸಂದಣಿ ಇರೋದಿಲ್ಲ, ಮತ್ತೆ ಹೆಚ್ಚು ಜನರು ಈ ಭಾಗಕ್ಕೆ ಬರೋದಿಲ್ಲ. ಇದರಿಂದಾಗಿ ಯಾವುದೇ ರೀತಿಯಾದಂತ ಸಮಸ್ಯೆಗಳು ಕೂಡ ಉದ್ಭವ ಆಗೋದಿಲ್ಲ. ಹೀಗಾಗಿ ಸಾಧ್ಯವಾದಷ್ಟು ಬೇಗ ಜನಸಂದಣಿ ಕಡಿಮೆ ಇರುವಂತ ಸಂದರ್ಭದಲ್ಲಿ ಪೂಜೆಗಳನ್ನ ಮಾಡಿ ಮುಗಿಸ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಅನ್ನುವಂತ ಸ್ಪಷ್ಟನೆಗಳು ಕೂಡ ಈಗ ಸದ್ಯಕ್ಕೆ ಬರ್ತಾ ಇದಾವೆ. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ. ಜ್ಞಾನವ್ಯಾಪಿ ಮಸೀದಿಯ ನೆಲಮಾಳಿಗೆ, ಅದನ್ನ ವ್ಯಾಸ ಮಾಳಿಗೆ ಅಂತ ಕೂಡ ಕರೀತಾರೆ. ಅಲ್ಲಿ 10 ವಿಗ್ರಹಗಳಿದೆ. ಅಲ್ಲಿ ಈಗ ಪೂಜೆಯನ್ನ ನೆರವೇರಿಸಿದ್ದಾರೆ. ಜ್ಞಾನವ್ಯಾಪಿ ನೆಲಮಾಳಿಗೆಯಲ್ಲಿ ಪೂಜೆಗೆ ಅನುಮತಿಯನ್ನ ನಿನ್ನೆ ಅಷ್ಟೇ ಕೋರ್ಟ್ ಕಲ್ಪಿಸಿಕೊಟ್ಟಿತ್ತು. ಅದು ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ನಿನ್ನೆ ಈ ಒಂದು ತೀರ್ಪು ಕೂಡ ಹೊರಕ್ಕೆ ಬಂತು. ಸೊ 31 ವರ್ಷಗಳ ಬಳಿಕ ಪೂಜೆಗೆ ಅಲ್ಲಿ ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥ ಮನವಿಯ ಹಿನ್ನೆಲೆಯಲ್ಲಿ ಆ ತೀರ್ಪು ಬಂತು. ಸಂಜೆ 5 ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿ ನೇತೃತ್ವದಲ್ಲಿ ಒಂದು ಸಭೆಯನ್ನ ಮಾಡಲಾಯಿತು. ಯಾಕಂದ್ರೆ ಜಿಲ್ಲಾಡಳಿತ ಅದರ ಸಂಪೂರ್ಣ ವ್ಯವಸ್ಥೆಯನ್ನ ಮಾಡಬೇಕು, ಅಲ್ಲ ಹಾಕಿರುವಂತಹ ಬ್ಯಾರಿಕೇಡ್ಗಳನ್ನ ತೆರವು ಮಾಡೋದಿರಬಹುದು, ಅಲ್ಲಿ ಕ್ಲೀನ್ ಮಾಡಿಕೊಳ್ಳುವಂತಹ ವಿಷಯದಲ್ಲಿರಬಹುದು, ಭದ್ರತೆಯನ್ನು ನಿಯೋಜನೆ ಮಾಡುವ ವಿಷಯದಲ್ಲಿರಬಹುದು, ಎಲ್ಲವನ್ನು ಕೂಡ ವ್ಯವಸ್ಥಿತವಾಗಿ 7 ದಿನಗಳೊಳಗೆ ಮಾಡಿ ಅಂತ ಸೂಚಿಸಿತ್ತು. ರಾತ್ರಿ 7 ಗಂಟೆಗೆ ಜ್ಞಾನವ್ಯಾಪಿ ಪರಿಸರದಲ್ಲಿ ಭದ್ರತೆ ಹೆಚ್ಚಳಕ್ಕೆ ಸೂಚನೆಯನ್ನ ಕೊಡಲಾಯಿತು. ಸೊ ಯಾವಾಗ ಆದೇಶ ಬಂತೋ ಆ ಕ್ಷಣದಿಂದಲೇ ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಜಿಲ್ಲಾಧಿಕಾರಿಗಳು ಮಾಡ್ತಾ ಹೋದ್ರು. ರಾತ್ರಿ 8:15 ಸಂದರ್ಭಕ್ಕೆ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಕಾಶಿ ವಿಶ್ವನಾಥ ದೇಗುಲಕ್ಕೆ ಒಂದು ಭೇಟಿಯನ್ನ ಕೊಟ್ರು. ಅಲ್ಲಿ ಭೇಟಿ ಕೊಟ್ಟು ಅಲ್ಲಿನ ಪರಿಸ್ಥಿತಿಯ ಕುರಿತಾಗಿ ಮತ್ತು ಪೂಜೆಗೆ ಬೇಕಾಗುವಂತಹ ತಯಾರಿಯ ಕುರಿತಾಗಿ ಅರ್ಚಕರ ಜೊತೆಗೆ ಒಂದು ಸುತ್ತಿನ ಮಾತುಕತೆ ಕೂಡ ನಡೆಸಿದ್ರು. ಅದು ರಾತ್ರಿ 9 ಗಂಟೆಗೆ ದೇಗುಲದ 5 ಅರ್ಚಕರಿಗೆ ಕರೆಯುವಂತಹ ಮೂಲಕವಾಗಿ ಜಿಲ್ಲಾಧಿಕಾರಿಗಳು ಮತ್ತು ಅಧಿಕಾರಿಗಳು ಈಗ ನೆಕ್ಸ್ಟ್ ಪ್ರೊಸೀಜರ್ ಏನು, ಯಾರು ಪೂಜೆಯನ್ನ ನೆರವೇರಿಸ್ತೀರಿ, ಸೊ ಇದಕ್ಕೆ ಬೇಕಾದಂತಹ ಸಿದ್ಧತೆಗಳನ್ನ ಇವತ್ತಿಂದನೇ ಮಾಡಲಿಕ್ಕೆ ತಯಾರಿದ್ದೀರಾ, ಈ ಕುರಿತಾಗಿ ಮಾತುಕತೆಗಳಾಯಿತು. ರಾತ್ರಿ 10:30 ಸಂದರ್ಭ ಬ್ಯಾರಿಕೇಡ್ ಅನ್ನ ತೆರವು ಮಾಡಲಾಯಿತು. ಅರ್ಥಾತ್ ಆ
ವ್ಯಾಸ ನೆಲಮಾಳಿಗೆ ಇದೆಯಲ್ಲ ಅಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿದ್ರು. ಸೊ ಅದನ್ನ ತೆರವುಗೊಳಿಸಿದ್ರು. 31 ವರ್ಷದಿಂದ ಅಲ್ಲಿ ಪೂಜೆ ಕೈಂಕರ್ಯಲ್ಲಿ ಯಾರು ಹೋಗೋಕ್ಕಾಗ್ಲಿ ಅವಕಾಶ ಇರಲಿಲ್ಲ. ಹಾಗಾಗಿ ಸಹಜವಾಗಿ ಅಲ್ಲಿ ಕ್ಲೀನ್ ಮಾಡ್ಕೊಳ್ಳುವಂತಹ ಒಂದು ಕೆಲಸ ಆಗಬೇಕಾಗಿತ್ತು. ಅದು ಕೂಡ 10:30 ಸಂದರ್ಭದಲ್ಲಿ ಆಯ್ತು. ಅದಾಗಿ ಅರ್ಧ ಗಂಟೆಯಲ್ಲೇ ನೆಲಮಾಳಿಗೆಯಲ್ಲಿ ಪೂಜೆಯನ್ನು ಕೂಡ ಮಾಡಲಾಯಿತು. ಆ ದೃಶ್ಯವನ್ನೇ ಇವಾಗ ನೀವು ನೋಡ್ತಾ ಇರೋದು. ನೆಲಮಾಳಿಗೆಯಲ್ಲಿ ಪೂಜೆಯನ್ನ ಮಾಡಲಾಯಿತು. ಅದು ಎಕ್ಸಾಕ್ಟ್ 11 ಗಂಟೆಗೆ. ಮೊದಲು ಗಣೇಶ ಲಕ್ಷ್ಮೀ ದೇವಿಗೆ ಅಲ್ಲಿ ಆರತಿಯನ್ನ ಬೆಳಗಲಾಯಿತು. ಶೃಂಗಾರ ಗೌರಿಯ ಒಂದು ಪೂಜೆಯನ್ನು ಕೂಡ ಅಲ್ಲಿ ನೆರವೇರಿಸಲಾಯಿತು. ಒಟ್ಟು 10 ವಿಗ್ರಹಗಳು ಆ ನೆಲಮಾಳಿಗೆಯಲ್ಲಿ ಪತ್ತೆಯಾಗಿರುವಂಥದ್ದು. 11 ಗಂಟೆಯ ಸಂದರ್ಭದಲ್ಲಿ ಎಲ್ಲಾ ಮೂರ್ತಿಗಳಿಗೂ ಕೂಡ ಎಲ್ಲ ವಿಗ್ರಹಗಳಿಗೂ ಕೂಡ ಪೂಜೆಯನ್ನ ನೆರವೇರಿಸಿದ್ದಾರೆ. ಗೋಡೆಯಲ್ಲಿದ್ದಂತಹ ಶಿವಲಿಂಗ, ಧಾರ್ಮಿಕ ಚಿಹ್ನೆಗಳಿಗೂ ಕೂಡ ಅರಿಶಿನ ಕುಂಕುಮವನ್ನ ಹಚ್ಚಿ ಹೂವನ್ನ ಇಡೋ ಮೂಲಕವಾಗಿ ಅಲ್ಲಿ ಪೂಜೆಯನ್ನ ನೆರವೇರಿಸಿ ಅಲ್ಲಿ ನೆರೆದಿದ್ದಂಥವರಿಗೆ ಸಿಹಿಯನ್ನ ಹಂಚಿ ಸಂಭ್ರಮಿಸಿದ್ದಾರೆ.